ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಮಳೆಯ ಆರ್ಭಟ ಎಷ್ಟರ ಮಟ್ಟಿಗಿದೆ ಅನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್. ನಿಜಕ್ಕೂ ಏನು ಅಂದರೆ ಮೈ ನಡಗಿಬಿಡುತ್ತೆ ಈ ಸಂಗತಿ ಕೇಳಿದಂಥ ಸಂದರ್ಭದಲ್ಲಿ. ಗುಡ್ಡಕ್ಕೆ ಗುಡ್ಡವೇ ಕುಸಿದಿದೆ. 9 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಶಂಕೆ. 9 ಜನ. LPG ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದು ಬಿತ್ತು. ಚಾಲಕ, ಕ್ಲೀನರ್ ಟೀ ಕುಡಿತಿದ್ದಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಸಂಭವಿಸಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಗ್ಯಾಸ್ ಟ್ಯಾಂಕರ್ ಸಹಿತವಾಗಿ ನೀರಿಗೆ ಬಿತ್ತು. ಟ್ಯಾಂಕರ್ ಚಾಲಕ, ಕ್ಲೀನರ್ ಸೇರಿದಂತೆ 9 ಜನ ನಾಪತ್ತೆಯಾಗಿದ್ದಾರೆ. ಆ ಟೀ ಅಂಗಡಿಯವನು ಸೇರ್ಕೊಂಡಂಗೆ, ಹಿಂದ್ಗಡೆ ಕಾರಲ್ಲಿದ್ದವರು ಸೇರ್ಕೊಂಡಂಗೆ ಒಟ್ಟು 9 ಜನ. 9 ಮಂದಿ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಶಂಕೆ ವ್ಯಕ್ತವಾಗಿದೆ. LPG ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಲೆಕ್ಕ ಹಾಕೊಳ್ಳಿ ಹೆಂಗಿದೆ ಅಂತ. ಚಾಲಕ ಮತ್ತೆ ಕ್ಲೀನರ್ ಟೀ ಕುಡಿತಾ ಇದ್ರು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಗುಡ್ಡ ಕುಸಿತು. ವೆಹಿಕಲ್ ಸಹಿತವಾಗಿ ಇವರು ನೀರಿಗೆ ಬಿದ್ದರು, ಗಂಗಾವಳಿ ನದಿಗೆ. ಚಾಲಕ, ಕ್ಲೀನರ್ ಸೇರಿದಂತೆ ನೀರಲ್ಲಿ ಕೊಚ್ಚಿಕೊಂಡು ಹೋದರು. LPG ಟ್ಯಾಂಕರ್ ಮೇಲೆ ಕುಸಿದಂಥ ಗುಡ್ಡ, ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದಾದ ಮೇಲೆ ನದಿಗೆ ಬಿದ್ದಂಥ ಟ್ಯಾಂಕರ್ ತೇಲ್ತಾ ಇದೆ, ನದಿಗೆ ಬಿದ್ದು. ಅಂಥ ಸ್ಥಿತಿ. ಆದರೆ ಕೆಳಗಡೆನೇ ಒಬ್ಬ ಟೀ ಅಂಗಡಿ ಇಟ್ಕೊಂಡಿದ್ದ. ಆ ಟೀ ಅಂಗಡಿ ಮಾಡುವಂಥವನು, ಅವ್ರ ಜೊತೆಗಿದ್ದಂಥವನು, ಹಿಂದ್ಗಡೆ ಬರ್ತಿದ್ದಂಥ ಕಾರ್ನವರು ಎಲ್ಲರೂ ಕೂಡ ಈ ಗುಡ್ಡ ಕುಸಿತದಿಂದಾಗಿ ನದಿಗೆ ಬೀಳುವಂಥ ಸ್ಥಿತಿ ಬಂತು. ಎಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. 9 ಜನ ಸಾವನ್ನಪ್ಪಿರುವಂಥ ಶಂಕೆ. 9 ಜನ. ಸಾಮಾನ್ಯ ಸಂಗತಿನ. ಗ್ರಹಚಾರ ಸುಮಾರಾದರೆ ಏನಾಗುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ ಇದು. ಬಹಳ ಹುಷಾರಾಗಿರಬೇಕು ನೀವು. ಹೊರಗಡೆ ಹೋಗುವಂಥವ್ರು, ಈ ಟೂರ್ ಗೀರ್ ಹೊಡೆಯುವಂಥವ್ರು ಬಹಳ ಕೇರ್ಫುಲ್ ಆಗಿರಿ. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿದ ಪ್ರಕರಣ ಹೇಗಾಯಿತು? ಸಂಸದರೇ ಹೇಳಿದ್ದಾರೆ 7 ಜನ ಮೃತಪಟ್ಟಿದ್ದಾರೆ ಅಂತ. ಸಂಸದ ಕಾಗೇರಿ ಹೇಳಿದ್ದಾರೆ 7 ಜನ ಮೃತಪಟ್ಟಿದ್ದಾರೆ, ಆ ಶಂಕೆ ಇದೆ. ಒಂದು ಮೂಲದ ಪ್ರಕಾರ 9, ಸಂಸದರೇ ಹೇಳೋ ಪ್ರಕಾರ 7 ಜನ. ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದು ಅವರು ಹೇಳಿದಾರಂತೆ. ಹಾಗಾಗಿ ಅದು ನಿಜವೇ ಇರುತ್ತೆ. ಬನ್ನಿ, ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾಗೇರಿ ಅವರೇ ನಮಸ್ಕಾರ. ನಾನು ಧ್ವನಿ ಕೇಳ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ನೋಡಿ, ನೀವು MP ಆಗಿ ಮೊದಲ ಬಾರಿ ನಿಮ್ಮ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಂಗಿಲ್ಲ, ಯಾಕಂದರೆ ಮಾತಾಡ್ತಿರುವಂಥದ್ದು ನಿಜಕ್ಕೂ ದುಃಖದ ಸಂಗತಿ, ಜನ ಸತ್ತಿರುವಂಥ ಸಂಗತಿ. ಏನಾಗಿದೆ ಸರ್ ನಿಮ್ಮ ಪ್ರಕಾರ? 8 ಜನ ಸತ್ತಿದ್ದಾರೆ. ಇಡೀ ಜಿಲ್ಲೆಯಲ್ಲಿ, ವಿಶೇಷವಾಗಿ ಕರಾವಳಿ ತಾಲೂಕುಗಳಲ್ಲಿ ನಿರೀಕ್ಷೆಗೆ ಮೀರಿರುವಂತಹ ಮಳೆ ಆಗಿದೆ. ನಾರ್ಮಲ್ ಮಳೆಯಲ್ಲೂ ಸುಮಾರು 4 ಪಟ್ಟು ಮಳೆ ಹೆಚ್ಚಾಗಿದೆ. ಓಕೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ತೊಡಕುಗಳು ಜನಜೀವನಕ್ಕಾಗಿದೆ, ಸಂಚಾರಕ್ಕೆ ಇತ್ಯಾದಿ ಎಲ್ಲಾ ರೀತಿ ತೊಂದರೆ ಆಗಿದೆ. ಶಿರೂರದಲ್ಲಿ ತಾವು ಹೇಳಿದಂತೆ ಈಗ ನಡೆದಂತಹ ಗುಡ್ಡ ಕುಸಿತದ ಘಟನೆಯ ಕಾರಣದಿಂದ ಟ್ಯಾಂಕರ್ಗಳು ಸಹ ನದಿಯಲ್ಲಿ ತೇಲು ಹೋಗ್ತಾ ಇದೆ. ಗ್ಯಾಸ್ ತುಂಬಿರುವಂತ ಟ್ಯಾಂಕರ್. ಮತ್ತು ಅಲ್ಲಿ ಕೆಲವು ಜನ ಏನಿದ್ರು ಅವರು ಈಗ ಅಧಿಕೃತವಾಗಿ 7 ಜನ ತೀರ್ ಹೋಗಿರೋ ಮಾಹಿತಿ ನಮ್ಗಿದೆ. ನಾನು ಈಗ ತಾನೇ TC, SP ನಮ್ಮ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾನು ಸಭೆ ಮಾಡಿದೆ. ಸೀಬರ್ಡ್ ಅಧಿಕಾರಿಗಳು ಹಿಡಿದು ಎಲ್ಲರೂ ಬಂದಿದ್ರು. ನಾನು ತುರ್ತು ಸಭೆಯನ್ನ ಈ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ನಾನು ಮಾಡಿದ್ದೀನಿ ಮತ್ತು ಅವರಿಗೆ ಅಗತ್ಯವಾದಂತಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ NDRF ಟೀಮ್ ಇನ್ನೊಂದು ಬೇಕು ನಮ್ಗೆ. ಒಂದಿದೆ, ಇನ್ನೊಂದು ಬೇಕಾಗಿದೆ. ಮತ್ತು ಈ ಟ್ಯಾಂಕರ್ ಇಶ್ಯೂದಲ್ಲಿ ಬಹಳ ಒಂದು ಸೂಕ್ಷ್ಮ ಸಂಗತಿಗಳಿದೆ. ಗ್ಯಾಸ್ ಲೀಕ್ ಹೌದು. ಅದ್ರ ಹಿನ್ನೆಲೆಯಲ್ಲಿ MRPL ಅವ್ರ ಜೊತೆ ಮಾತಾಡಿ ಅಲ್ಲಿಂದನೂ ಅದಕ್ಕೆ ಸಂಬಂಧಪಟ್ಟಂತ ಸ್ಪೆಷಲ್ ಟೀಮ್ ಈಗ ಬರ್ತಾ ಇದೆ. ಸರ್ ಒಂದು ಪ್ರಶ್ನೆ ನಾನು ಕೇಳಲೇಬೇಕು. ಈಗ ಒಂದ್ ಕಡೆಗೆ ಈ ಟ್ಯಾಂಕರ್ ಕ್ಲೀನರ್ ಮತ್ತೆ ಚಾಲಕ ಒಂದ್ ಕಡೆ ಹೋಗಿರೋದು, ಇನ್ನೊಂದ್ ಕಡೆಗೆ ಕಾರ್ನಲ್ಲೂ ಕೂಡ ಯಾರೋ ಬಂದಿದ್ರು ಜನರು, ಅವರು ಕೂಡ ಹೋಗಿದ್ದಾರೆ ಅಂತ. ಜೊತೆಗೆ ಏನು ಅಂತಂದ್ರೆ ಅಲ್ಲಿ ಟೀ ಮಾರ್ತಿದ್ದಂಥವ್ರು ಅವರು ಕೂಡ ಹೋಗಿದ್ದಾರೆ ಅನ್ನುವಂತ ಮಾತು. ಅಂದ್ರೆ ಈ ಕಾರ್ ಗೀರ್ ಎಲ್ಲಿದೆ ಏನು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಸರ್? ಅಥವಾ ಯಾರಾದ್ರೂ 9 ಜನರಲ್ಲಿ ಯಾರಾದ್ರೂ ಬದುಕುಳಿದಿರ್ಬೋದಾ? ಆ ತರದ ಏನಾದ್ರು ಮಾಹಿತಿ ಇದೆಯಾ ಸರ್?
ಈಗ ಅಲ್ಲಿ ಸ್ಥಳೀಯರು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ತಿದ್ದಾರೆ. ಒಬ್ರು 1 ಟ್ಯಾಂಕರ್ ಅಂತ 3 ಟ್ಯಾಂಕರ್ ಅಂತ ಹೇಳ್ತಿದ್ದಾರೆ, 1 ಕಾರ್ ಅಂತ 2 ಕಾರ್ ಅಂತ, ಹೀಗೆ ಯಾರಿಗೂ ಯಾವ್ದು ಸ್ಪಷ್ಟತೆ ಇಲ್ಲ. ಈಗ ಸ್ಪಷ್ಟವಾದಂತ ಮಾಹಿತಿಯನ್ನ ನಮ್ಮ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ, ತೆಗೆದುಕೊಳ್ತಿದ್ದಾರೆ. ಒಂದು ತೊಂದರೆ ಏನಾಗಿದೆ ಅಂದ್ರೆ ಇಲ್ಲಿ ಈ ಗೀಡೂರು, ಚೆಟ್ಟಿಯ, ಅರಗ ಇದ್ರೊಳಗೆ ನೀರು ತುಂಬಿ ಈ ಕಡೆ ಕಾರವಾರ ಅಂಕೋಲ ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಅಂಕೋಲ ಸುತ್ತ ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಕಡೆಗೆ ರೋಡ್ ಬ್ಲಾಕ್ ಆಗಿದೆ. ಕುಮಟಾ ಸೈಡ್ ಇಂದ ನಮ್ಮ ಅಧಿಕಾರಿಗಳು, ಈ ಕಡೆಯಿಂದ ಅಂಕೋಲ ಸೈಡ್ ಬಂದ ಅಧಿಕಾರಿಗಳು ಎಲ್ಲ ತೆಗೆದುಕೊಂಡಿದ್ದಾರೆ. ಮತ್ತು ಆ ಟ್ಯಾಂಕರ್ ನದಿಯಲ್ಲಿ ತೇಲಿ ಹೋಗ್ತಾ ಇದೆ. ಇಲ್ಲಿ ಅಪಾಯ ಸಂಭವಿಸಬಾರದು ಅನ್ನೋ ಹಿನ್ನೆಲೆಯಲ್ಲಿ ನದಿಯ ಅಕ್ಕಪಕ್ಕ ಇರೋರಿಗೆ ನಾವು ಅಲ್ಲಿ ತೆರವುಗೊಳಿಸೋದ್ರೆ ನಾವು ಮಾತನಾಡಿದ್ದೇವೆ. ಅವರಿಗೆಲ್ಲ ಅಲ್ಲಿ ಸೂಚನೆ ಕೊಟ್ಟು ಅವರನ್ನ ತೆರವುಗೊಳಿಸೋ ಕ್ರಮ ಆಗ್ತಾ ಇದೆ. ಯಾಕಂದ್ರೆ ಇದು ಟ್ಯಾಂಕರ್ ನಲ್ಲಿ ಇದೆ. ಈಗ ಅಲ್ಲಿ MRPL ವಿಶೇಷ ತಂಡ ಬಸ್ ನೋಡಿದ ಮೇಲೆ ಅದನ್ನು ಏನೇನು ಸ್ಥಿತಿಗತಿ ಅಂತ ಗೊತ್ತಾಗುತ್ತೆ. ತಾವು ಹೇಳ್ತಾ ಇದ್ರಿ ಟ್ಯಾಂಕರ್ ನ ಸುರಕ್ಷಿತವಾಗಿ ನಾವು ಈ ಕಡೆ ತರಬೇಕು, ಆ ಜವಾಬ್ದಾರಿ ಇದೆ ಅಂತ. ಹೇಗೆ ಮಾಡ್ತಾ ಇದ್ರಿ ಸರ್? ನಾನು ಈಗ ಅನೇಕ ಸ್ಥಳಗಳನ್ನ ನಾನು ಕಳೆದ 1 ವಾರದಿಂದ ನಾನು ಭೇಟಿ ಕೊಡ್ತಾನೆ ಇದ್ದೇನೆ. ಇವತ್ತು ಕಾರವಾರದಲ್ಲಿ ಈಗ ನಾನು ಕಿನ್ನರ ಇತ್ಯಾದಿ ಸ್ಥಳಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೇನೆ. ನಾನು ಸ್ಥಳದಲ್ಲೇ ಇದ್ದೀನಿ, ಕಾರವಾರದಲ್ಲೇ ಇದ್ದೀನಿ. ಮತ್ತು ಅದನ್ನ ವಾಟ್ಸ್ಆಪ್ ನಲ್ಲಿ ನಾವು ನಮ್ಮೆಲ್ಲ ಅಧಿಕಾರಿಗಳ ಮೂಲಕ ನಾವು ಅದು ಕೆಲಸ ಮಾಡಿಸ್ತಾ ಇದ್ದೀವಿ. ಶ್ರೀಬರ್ಡ್ ಅಧಿಕಾರಿಗಳು ಬಹಳ ಕೋಆಪರೇಟಿವ್ ಆಗಿ ಆಗಿರೋ ತೊಂದರೆಯನ್ನ ನಿವಾರಿಸುವುದಕ್ಕೆ ತುರ್ತು ಕ್ರಮಗಳನ್ನೆಲ್ಲ ತೆಗೆದುಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ಬಹಳ ಭರವಸೆ ಇದೆ ಸರ್. ದಯವಿಟ್ಟು ಕಾರ್ಯೋನ್ಮುಖರಾಗಬೇಕು, ಹೆಚ್ಚೆಚ್ಚು ಮೀಟಿಂಗ್ಗಳು ಮಾಡಬೇಕು, ಜೊತೆಗೆ ಕಾರ್ಯರೂಪಕ್ಕೆ ತರಬೇಕು ಸರ್. ಏನು ಮಾಡಬೇಕು ಅನ್ನೋದನ್ನ ವೆರಿ ಇಂಪಾರ್ಟೆಂಟ್ಲಿ ಕಾಗೇರಿ ಅವರೇ, ನಿಮ್ಮೆಲ್ಲರ ನಿರೀಕ್ಷೆ ಅಂತೆ ಕೆಲಸ ಜವಾಬ್ದಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸತೀಶ್ ಸೈಲ್ ಹೇಳಿದ್ದಾರೆ ನೋಡಿ, 15 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾತನ್ನು ಸತೀಶ್ ಸೈಲ್ ಹೇಳಿದ್ದಾರೆ ವಿಧಾನಸಭೆಯಲ್ಲಿ, ಅಂದರೆ ಕಲಾಪದಲ್ಲಿ. ಬನ್ನಿ ಏನು ಹೇಳಿದ್ರು ನೋಡೋಣ. ಇವತ್ತು ನಮ್ಮ ಕಾರವಾರದಲ್ಲಿ ಅಂಕೋಲ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ದೀರಿ? ಸುಮಾರು ಒಂದು ನಿಮಿಷ. ಓಕೆ, ರೆವೆನ್ಯೂ ಮಿನಿಸ್ಟರ್ ಹೇಳಿ. ಸುಮಾರು 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಿ, ಏನಾಗಿದೆ ಈಗ ಫಸ್ಟಿಗೆ? ಅಲ್ಲ ಸರ್, 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗ್ಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅಂಡ್ ಅಂಕೋಲ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು, ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದ್ರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು. ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲ, ಏನು ಇವತ್ತೇನಾಗಿದೆ ಇಲ್ಲಿ ಅವರೇ? ಸರ್, ಅದು ಮೊದಲೇ ಒಂದೇ ನಿಮಿಷ. ಅಲ್ಲಿ ನಮಗೆ ಯಾವುದೇ ತರದ ಒಂದು ಉತ್ತರ ಸಿಗ್ತಾ ಇಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದ್ರೆ, ಸುಮಾರು 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದ್ದ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದ್ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು? ಇವತ್ತು ನಮ್ಮ ಕಾರವಾರ ಸತೀಶ್ ಸೈಲ್ ಅವರು ಹೇಳಿದಂಥ ಮಾತು, ಸುಮಾರು 15 ಜನ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಸದನದಲ್ಲಿ ಹೇಳ್ತಾ ಇದ್ದಾರೆ. ಈ ಸಂಸದರು ಹೇಳ್ತಾರೆ ಇಲ್ಲ 7 ಜನ ಸತ್ತಿದ್ದಾರೆ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯ ವಿವರವನ್ನು ಕೊಡ್ತಾ ಇದ್ದಾರೆ. ಆದರೆ ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡಿದೆ, ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ 7 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾತನ್ನು ಸಂಸದರು ಕಾಗೇರಿಯವರು ಹೇಳಿದ್ದಾರೆ. ಅದನ್ನು ನಾವು ನೋಡ್ತಾ ಇದ್ವಿ. ಇನ್ನು ಇದ್ರ ಜೊತೆಗೆ ಈ ಕಂದಾಯ ಸಚಿವರು ಮಾತಾಡಿದ್ದಾರೆ ಸದನದಲ್ಲಿ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಏನು ಹೇಳಿದ್ರು ಬನ್ನಿ ನೋಡ. ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ. ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಶಾಸಕರು ಹೇಳುವ ಹಾಗೆ ಭಾಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪ್ ಅನ್ನ. ಸೊ ಆಂಗಲ್ 45 ಡಿಗ್ರಿ ಆಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಹೋದ ವರ್ಷನೂ ಕೂಡ ಈ ರೀತಿ ಆದಾಗ್ಲೂ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ. ಅದನ್ನ ಫಾಲೋ ಮಾಡೋದು ಮಾಡ್ತೇವೆ. ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು, ಅದನ್ನ ನಾನು ಒಂದು
ಗಂಟೆ ಒಳಗಡೆ ಎಲ್ಲ ವರದಿಯನ್ನ ತರಿಸ್ತಾ ಇದ್ದೇನೆ. ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂತ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ. ಶಾಸಕರು ಹೇಳಿರುವಂತಹದ್ದು ನಿಜ ಇದೆ. ಅಲ್ಲಿ ನ್ಯಾಷನಲ್ ಹೈವೇನವರು ಕೆಲವು ಕಾಲುವೆಗಳನ್ನ ಸರಿ ಮಾಡಿಲ್ಲ. ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ. ಹೋದ ವರ್ಷನೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು, ಈ ವರ್ಷನೂ ನಿಂತಿದೆ. ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿವರ್ದು ಸೀಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ, ಅಲ್ಲೂ ಕೂಡ ಕೆಲವು ನೀರು ಸರಿಯಾಗಿ ಹರಿದು ಹೋಗ್ತಾ ಇಲ್ಲ. ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ. ಎಸ್, ಇದು ಕೃಷ್ಣ ಬೈರೇಗೌಡರು ಹೇಳಿದಂಥ ಮಾತು. ಎಲ್ಲೆಲ್ಲಿ ಏನೇನಾಗಿದೆ ಅದರ ವಿವರಗಳನ್ನು ಅವ್ರು ಹೇಳ್ತಾ ಇದ್ರು. ಇನ್ನೊಂದು ಗಂಟೆ ಒಳಗಡೆಗೆ ಎಲ್ಲ ವಿವರಗಳನ್ನು ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು.